ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ. ಭಾಗ 47. ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಮಹರ್ಷಿ ಮುಂದೆ ತಾಳಿ ಹಿಡಿದವರು, ಮಹರ್ಷಿ, ಮೊದಲು ಈ ತಾಳಿಯನ್ನು ಮಹಿಮಾ ಕುತ್ತಿಗೆಗೆ ಕಟ್ಟು ಎಂದರು. ತನ್ನ ಅತ್ತೆ ಹೇಳಿದ ಮಾತನ್ನು ಕೇಳಿದ ಮಹರ್ಷಿಗೆ ಒಮ್ಮೆಲೆ ಸಿಡಿಲು ಬಡಿದಂತಾಗಿತ್ತು. ತನ್ನ ಹೆಸರಿನ ತಾಳಿಯನ್ನು ತಾನೇ ಕಟ್ಟಿಕೊಂಡು ಬಂದು ಮನೆಗೆ ಸೇರಿರುವವಳನ್ನು ಹೇಗೆ ಮನೆಯಿಂದ ಹೊರಗೆ ಕಳುಹಿಸುವುದು ಎಂದು ಯೋಚಿಸುತ್ತಿರುವವನಿಗೆ ತಾಳಿ ಕಟ್ಟು ಎಂದರೆ ಏನು ಮಾಡುತ್ತಾನೆ, ಈಗ ಈ ಪರಿಸ್ಥಿತಿಯಿಂದ ಹೇಗೆ ಬಚಾವಾಗುವುದು ಎನ್ನುವ ತಲೆನೋವಾಗಿತ್ತು. ಅತ್ತೆ, ಏನು ಹೇಳ್ತಿದ್ದೀರಾ? ಈಗ ತಾಳಿ ಕಟ್ಟಬೇಕಾ? ಏನು ಬೇಡ ಅತ್ತೆ, ನಾನು ಈಗಾಗಲೇ ಪಾರ್ಥನಿಗೆ ಹೇಳಿದ್ದೇನೆ. ಖಂಡಿತ ಆ ಕಳ್ಳನನ್ನು ಹುಡುಕಿ ಮಾಂಗಲ್ಯವನ್ನು ತಂದು ಕೊಡುತ್ತಾನೆ ಎಂದನು. ಈಗ ಹೇಗಾದರೂ ಮಾಡಿ ತಾಳಿ ಕಟ್ಟುವುದರಿಂದ ತಪ್ಪಿಸಿಕೊಳ್ಳಬೇಕು ಅವನು. ಅಯ್ಯೋ ಅಮ್ಮ, ಏನು ಮಾಡ್ತಿದ್ದೀಯ ನೀನು? ಈಗ ನೀನು ಅವರನ್ನು ತಾಳಿ ಕಟ್ಟು ಎಂದು ಬಲವಂತ ಮಾಡಿದರೆ ಖಂಡಿತ ನಮ್ಮಿಬ್ಬರ ನಡುವೆ ಇರುವ ಸತ್ಯವನ್ನು ಹೇಳುತ್ತಾರೆ. ಅವರು ನನ್ನನ್ನು ಎಷ್ಟು ತಿರಸ್ಕಾರ ಮಾಡಿದರೂ ಸಹ ಎದುರಿಗೆ ಅವರನ್ನು ನೋಡಿಕೊಂಡು ಜೀವನ ಮಾಡುತ್ತಿದ್ದೇನೆ. ಈಗ ಏನಾದರೂ ಅವರ ಸತ್ಯ ಬಾಯಿ ಬಿಟ್ಟರೆ ನೀನು ನನ್ನನ್ನು ಒಂದು ಕ್ಷಣವೂ ಆ ಮನೆಯಲ್ಲಿ ಇರಲು ಬಿಡುವುದಿಲ್ಲ. ಬೇಡ ಅಮ್ಮ, ಅವರನ್ನು ಬಲವಂತ ಮಾಡಬೇಡ ಎಂದು ಮನದಲ್ಲಿಯೇ ಬೇಡಿಕೆ ಇಟ್ಟಿದ್ದಳು. ಮಹರ್ಷಿ, ಯಾಕೆ ನಿನಗೆ ನನ್ನ ಮನದ ಭಯ ಅರ್ಥವಾಗ್ತಿಲ್ಲ? ಅವಳ ಮಾಂಗಲ್ಯ ಸರ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಅವಳ ಕೊರಳನ್ನು ಹಾಗೆ ನೋಡಲು ನನ್ನಿಂದ ಆಗುತ್ತಿಲ್ಲ. ಬೇಗ ಈ ತಾಳಿಯನ್ನು ಅವಳ ಕೊರಳಿಗೆ ಕಟ್ಟು ಎಂದರು. ಇಲ್ಲ, ನನ್ನಿಂದ ಈ ತಾಳಿಯನ್ನು ಅವಳಿಗೆ ಕಟ್ಟಲು ಸಾಧ್ಯವಿಲ್ಲ. ಈಗಾಗಲೇ ಅವಳನ್ನು ನನ್ನಿಂದ ದೂರ ಮಾಡಬೇಕು ಎಂದು ತುಂಬ ಪ್ರಯತ್ನ ಮಾಡ್ತಿದ್ದೀನಿ. ಅಂಥದ್ರಲ್ಲಿ ಹೇಗೆ ನಾನು ಈ ತಾಳಿಯನ್ನು ಅವಳಿಗೆ ಕಟ್ಟಿ ಹೆಂಡತಿ ಎಂದು ಒಪ್ಪಿಕೊಳ್ಳಲಿ? ಅದು ನನ್ನ ಮನಸ್ಸಿಗೆ ನಾನೇ ಮಾಡಿಕೊಳ್ಳುವ ದ್ರೋಹವಾಗುತ್ತದೆ. ಅವಳ ಕೊರಳಲ್ಲಿ ತಾಳಿ ಇಲ್ಲ ಎನ್ನುವುದಕ್ಕೆ ತಾನೇ ಅತ್ತೆ ಇಷ್ಟೊಂದು ನೊಂದುಕೊಳ್ಳುತ್ತಿರುವುದು. ಆ ತಾಳಿಯನ್ನು ನಾನು ಕಟ್ಟಿಲ್ಲ, ನಮ್ಮಿಬ್ಬರಿಗೂ ಮದುವೆಯೇ ಆಗಿಲ್ಲ ಎಂದು ಎಲ್ಲ ಸತ್ಯವನ್ನು ಅವರಿಗೆ ಹೇಳಿದರೆ ಪರಿಸ್ಥಿತಿಯನ್ನು ಅತ್ತೆ ಖಂಡಿತ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಯೋಚಿಸಿದವನು ಅದಾಗಲೇ ತನ್ನ ಅತ್ತೆಗೆ ಸತ್ಯ ಹೇಳಲು ಮುಂದಾದನು. ಅತ್ತೆ, ಅದು ಎಂದು ಹೇಳಲು ಬಾಯಿ ತೆರೆದನು. ಅಷ್ಟರಲ್ಲಿ, ಏನು ಹೇಳ್ಬೇಡ ಮಹರ್ಷಿ, ಈಗಾಗಲೇ ಇಬ್ಬರು ಮಕ್ಕಳನ್ನು ಕಳೆದುಕೊಂಡು ನಾನು ಅನುಭವಿಸುತ್ತಿರುವ ನೋವು ಸಾಕು. ಮತ್ತೆ ನಿನ್ನನ್ನು ಕಳೆದುಕೊಳ್ಳಲು ತಯಾರಿಲ್ಲ. ದಯವಿಟ್ಟು ಈ ತಾಳಿಯನ್ನು ಅವಳ ಕೊರಳಿಗೆ ಕಟ್ಟು ಎಂದು ಅವನ ಮುಂದೆ ಕೈ ಮುಗಿದು ಬೇಡಿದರು. ತನ್ನ ಅತ್ತೆ ಕೈ ಮುಗಿದು ಬೇಡಿದ್ದನ್ನು ನೋಡಿದವನಿಗೆ ಒಡಲಲ್ಲಿ ಸಂಕಟ ಆವರಿಸಿತು. ಆ ಕ್ಷಣಕ್ಕೆ ಸತ್ಯ ಹೇಳುವ ಬಾಯಿ ಕಟ್ಟಿದಂತಾಯಿತು. ತನ್ನ ಅತ್ತೆಯ ಜಾಗದಲ್ಲಿ ಬೇರೆ ಯಾರಿದ್ದರೂ ಸಹ ಅವರು ಹೇಳಿದ ಕೆಲಸವನ್ನು ಮಾಡುತ್ತಿರಲಿಲ್ಲವೇನೋ. ಆದರೆ ತನ್ನ ಅತ್ತೆಯ ನೋವನ್ನು ನೋಡಲಾಗದೆ ಬೇರೆ ಯಾವ ಯೋಚನೆಯನ್ನು ಮಾಡದೆ ಅವರ ಕೈಯಲ್ಲಿ ಹಿಡಿದಿದ್ದ ಪಾರ್ವತಿ ದೇವಿಯ ತಾಳಿಯನ್ನು ತೆಗೆದುಕೊಂಡು ಮಹಿಮಾಳ ಕುತ್ತಿಗೆಗೆ 3 ಗಂಟು ಹಾಕಿದ್ದನು. ಅಲ್ಲಿಯೇ ನಿಂತಿದ್ದ ಪುರೋಹಿತರು ಹೂವಿನ ದಳಗಳನ್ನೇ ಅಕ್ಷತೆಯನ್ನಾಗಿ ಮಾಡಿ ಮಹರ್ಷಿ, ಮಹಿಮಾ ಇಬ್ಬರ ಮೇಲೂ ಹಾಕುತ್ತಾ ಮಂತ್ರವನ್ನು ಹೇಳಿದ್ದರು. ನೀನು ನನಗೆ ಇಷ್ಟ ಇಲ್ಲ ಎಂದವಳ ಕೊರಳಿಗೆ ಕೊನೆಗೂ ತಾನೇ ತಾಳಿ ಕಟ್ಟಿ ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ದನು. ಮಹಿಮಾಳಿಗಂತೂ ಇದು ನಿಜವಾಗಿಯೂ ಕನಸ ಎನ್ನುವ ಭಾಸವಾಗುತ್ತಿತ್ತು. ತನ್ನನ್ನು ಅಷ್ಟೊಂದು ದ್ವೇಷಿಸುವವನು ಅದು ಹೇಗೆ ತಾಳಿ ಕಟ್ಟಿದ ಎಂದು ಈಗಲೂ ಅವಳಿಗೆ ನಂಬಲು ಸಾಧ್ಯವಾಗದೆ ಶಿಲೆಯಂತೆ ಚಲನೆಯಿಲ್ಲದೆ ನಿಂತು ಬಿಟ್ಟಳು. ಮಗಳ ಮದುವೆಯನ್ನು ನೋಡಲು ಅವಕಾಶ ಸಿಗಲಿಲ್ಲ ಎಂದು ನೊಂದುಕೊಂಡಿದ್ದ ಮನಸ್ಸಿಗೆ ಈಗ ಮಗಳ ಮದುವೆಯನ್ನು ನೋಡಿ ಬಹಳ ಆನಂದವಾಯಿತು. ಇದಕ್ಕೆಲ್ಲ ಕಾರಣ ತನ್ನ ಅಮ್ಮ ಎಂದು ನೆನೆದವಳು ಅವರನ್ನು ನೋಡುತ್ತಾ ಅವರನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು. ಅವಳು ಯಾವ ಕಾರಣಕ್ಕೆ ಅಳುತ್ತಿದ್ದಾಳೆ ಎಂದು ತಿಳಿಯದೆ ಅಪರ್ಣ ಅವರು, ಮಹಿಮಾ, ನೋಡು, ಈಗ ಏನೂ ಆಗುವುದಿಲ್ಲ. ನಿನ್ನ ತಾಳಿ ಕಿತ್ತು ಅಪಶಕುನವಾಗಿದ್ದಕ್ಕೆ ಪರ್ಯಾಯವಾಗಿ ಮಹರ್ಷಿ ಮತ್ತೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾನೆ. ಮತ್ತೇಕೆ ಅಳುತ್ತೀಯಾ? ಸಮಾಧಾನ ಮಾಡಿಕೊ ಎಂದು ಮಗಳನ್ನು ಸಮಾಧಾನ ಮಾಡಿದರು. ಇತ್ತ
ಇಂದು ರಾತ್ರಿ ನೈಟ್ ಡ್ಯೂಟಿ ಇದ್ದಿದ್ದರಿಂದ ಪಾರ್ಥ ಇನ್ನು ಮನೆಗೆ ಹೋಗದೆ ಸ್ಟೇಷನ್ನಿನಲ್ಲಿಯೇ ಇದ್ದ. ಅಷ್ಟರಲ್ಲಿ ಮಹರ್ಷಿ ಕರೆ ಮಾಡುತ್ತಿದ್ದ ಹಾಗೆ ನನ್ನ ಜೊತೆಗೆ ಬೇರೆಗಳನ್ನು ಕರೆದುಕೊಂಡು ದೇವಸ್ಥಾನದ ಬಳಿಗೆ ಬಂದಿದ್ದನು. ಮೊದಲೇ ಅವನದು ಹದ್ದಿನ ಕಣ್ಣು, ಚಿರತೆಯ ವೇಗ. ಅಂಥದ್ದರಲ್ಲಿ ಆ ಕಳ್ಳನನ್ನು ಬಿಟ್ಟಾನಾ? ಅವನು ಎಂತಹ ಗುಹೆಯೊಳಗೆ ಅಡಗಿ ಕುಳಿತಿದ್ದರೂ ಸಹ ಬಿಡುವುದಿಲ್ಲ. ಅಂಥದ್ದರಲ್ಲಿ ಈ ಸಣ್ಣ ಕಳ್ಳನನ್ನು ಹಿಡಿಯುವುದು ಕಷ್ಟವೇ? ಅದಾಗಲೇ ಆ ಕಳ್ಳ ಪಾರ್ಥನ ಕೈಗೆ ಸಿಕ್ಕಿದ್ದನು. ಅವನಿಂದ ಮಾಂಗಲ್ಯ ಸರವನ್ನು ವಶಪಡಿಸಿಕೊಂಡು ಅವನನ್ನು ದೇವಸ್ಥಾನದ ಬಳಿ ಕರೆದುಕೊಂಡು ಬಂದಿದ್ದನು. ಒಂದು ಕೈಯಲ್ಲಿ ಕಳ್ಳನನ್ನು ಹಿಡಿದಿದ್ದರೆ ಇನ್ನೊಂದು ಕೈಯಲ್ಲಿ ಮಾಂಗಲ್ಯ ಹಿಡಿದು ಗರ್ಭಗುಡಿಯ ಬಳಿಗೆ ಬರುತ್ತಿದ್ದ ಹಾಗೆ ಮಹರ್ಷಿ ಮಹಿಮಾಳಿಗೆ ತಾಳಿ ಕಟ್ಟುವ ಸುಂದರ ದೃಶ್ಯವನ್ನು ನೋಡಿ ಹಾಗೆಯೇ ಅಲ್ಲಿಯೇ ನಿಂತುಬಿಟ್ಟನು. ಅದಾಗಲೇ ಅವನ ಕಣ್ಣುಗಳು ತುಂಬಿದವು. ಕೊನೆಗೂ ಮಹಿಮಾಳ ಪ್ರೀತಿ ಫಲ ಸಿಕ್ಕಿತು ಎಂದು ಮನದಲ್ಲಿಯೇ ಖುಷಿಪಟ್ಟನು. ಮಹಿಮಾ ತಾಳಿ ಕಟ್ಟಿಕೊಂಡಿರುವುದು ಎಂದು ಅವನಿಗೂ ಗೊತ್ತಿದ್ದರಿಂದ ಈಗ ಮಹರ್ಷಿ ಮಹಿಮಾಳ ಕುತ್ತಿಗೆಗೆ ತಾಳಿ ಕಟ್ಟುವುದನ್ನು ಅದ್ಭುತ ನೋಡುವಂತೆ ನೋಡುತ್ತಿದ್ದನು. ಇಷ್ಟು ವರ್ಷ ಮಹರ್ಷಿಗೋಸ್ಕರ ಮಹಿಮಾ ಅದೆಷ್ಟು ಪರಿತಪಿಸುತ್ತಿದ್ದಳು, ಅದೆಷ್ಟು ನೋವು ತಿನ್ನುತ್ತಿದ್ದಳು, ಎಲ್ಲವೂ ಅವನ ಕಣ್ಣ ಮುಂದೆ ಬಂದಿತ್ತು. ಇದೆಲ್ಲವೂ ಸಾಧ್ಯವಾಗಿದ್ದು ಕಳ್ಳ ಮಹಿಮಾ ಮಾಂಗಲ್ಯವನ್ನು ಕಿತ್ತಿದ್ದರಿಂದ ಎಂದು ಬಹುಬೇಗ ಗ್ರಹಿಸಿದವನು ಕಳ್ಳನನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದರೆ, ಕ್ಷಮಿಸಿ ಸರ್, ಇನ್ನೊಮ್ಮೆ ಈ ರೀತಿಯ ಕೆಲಸ ಮಾಡುವುದಿಲ್ಲ ಎಂದು ನಡುಗುತ್ತಲೇ ಹೇಳುತ್ತಿದ್ದನು ಕಳ್ಳ. ಅವನ ಕುತ್ತಿಗೆಯ ಬಳಿ ಹಿಡಿದಿದ್ದ ಕೈಯನ್ನು ಹಿಂದೆ ತೆಗೆದುಕೊಂಡವನು, ಇವತ್ತು ನಿನ್ನಿಂದ ಒಂದು ಹೆಣ್ಣಿನ ನೋವು ದೂರವಾಗಿದೆ. ಆ ಹೆಣ್ಣಿಗೆ ಸಿಗಬೇಕಾದಂತಹ ಸ್ಥಾನ ದೊರಕಿ ನ್ಯಾಯ ಸಿಕ್ಕಿದೆ ಎಂದವನು ತನ್ನ ಕಿಸೆಯಲ್ಲಿದ್ದ ಒಂದಷ್ಟು ಹಣವನ್ನು ತೆಗೆದು ಆ ಕಳ್ಳನ ಕೈಗೆ ನೀಡಿ, ನೋಡು, ನೀನು ಯಾರ ಕೈಗೆ ಸಿಕ್ಕರೂ ಬದುಕುತ್ತೀಯ. ನೋಡು, ಅಲ್ಲಿ ನಿಂತಿದ್ದಾನಲ್ಲ, ಅವನ ಕೈಗೆ ಸಿಕ್ಕರೆ ನಿನ್ನ ಜೀವ ಸಹಿತ ಉಳಿಸುವುದಿಲ್ಲ ಎಂದು ಮಹರ್ಷಿ ಕಡೆಗೆ ಕೈ ತೋರಿಸುತ್ತಾ ಹೇಳಿದವನು, ಆದಷ್ಟು ಬೇಗ ಈ ಊರನ್ನು ಬಿಟ್ಟು ಹೋಗು ಎಂದು ಕಳ್ಳನನ್ನೇ ಬಿಟ್ಟು ಕಳುಹಿಸಿದನು. ಬಹುಶಃ ಪಾರ್ಥ ಇದೇ ಮೊದಲ ಬಾರಿಗೆ ಹಿಡಿದ ಅಪರಾಧಿಯನ್ನು ಬಿಟ್ಟು ಕಳಿಸಿದ್ದು. ಆ ಕಳ್ಳನಿಗೆ ಏನೊಂದು ಅರ್ಥವಾಗದೆ ಮಿಕ ಪಾರ್ಥನನ್ನೇ ನೋಡುತ್ತಿದ್ದನು. ಸ್ಟೇಷನ್ನಿಗೆ ಕರೆದುಕೊಂಡು ಹೋಗಿ ಕಡಿಮೆ ಅಂದರೂ ತಿಂಗಳುಗಳ ಕಾಲ ಜೈಲಿನಲ್ಲಿ ಹಾಕುತ್ತಾರೆ ಎಂದುಕೊಂಡರೆ ಬಿಟ್ಟಿದ್ದೂ ಅಲ್ಲದೆ ಕೈಗೆ ಹಣ ಕೂಡ ಕೊಟ್ಟು ಕಳುಹಿಸುತ್ತಿರುವುದು ಅವನಲ್ಲಿಯೇ ಗೊಂದಲ ಮೂಡಿಸಿತು. ಅವನನ್ನೇ ಆಶ್ಚರ್ಯವಾಗಿ ನೋಡಿದವನು, ಸದ್ಯ ಏನಾದರೂ ಆಗಲಿ, ನನ್ನನ್ನು ಬಿಟ್ಟರಲ್ಲ, ಬದುಕಿತು ಬಡಜೀವ ಎಂದು ಯೋಚಿಸಿ ಅಲ್ಲಿಂದ ಓಡಿದ್ದನು. ಇತ್ತ ಮುಖದಲ್ಲಿ ಯಾವ ಭಾವನೆಯೂ ಇಲ್ಲದೆ ನಿರ್ಜೀವ ವಸ್ತುವಿನಂತೆ ನಿಂತಿದ್ದ ಮಹರ್ಷಿಯ ಬಳಿಗೆ ನಗುತ್ತಲೇ ಬಂದವನು ಅವನ ಎದುರಿಗೆ ನಿಂತು ಕಣ್ಣು ಹೊಡೆದು ನಕ್ಕಿದ್ದನು. ಪಾರ್ಥನ ಆ ನೋಟ ಮಹರ್ಷಿಗೆ ಛೇಡಿಸಿದಂತಿತ್ತು. ಅದೇ ನಗುವಿನಲ್ಲಿ ಮಹರ್ಷಿಯ ಕೈ ಹಿಡಿಯುತ್ತಾ, ಹ್ಯಾಪಿ ಮ್ಯಾರಿಡ್ ಲೈಫ್ ಗೆಳೆಯ ಎಂದು ಹೇಳಿದವನು ಒಡನೆ ಅವನನ್ನು ತಬ್ಬಿಬಿಟ್ಟನು. ಇತ್ತ ಪಾರ್ಥನ ಮಾತು ಕೇಳಿದ ಮಹರ್ಷಿಗೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು. ಅವನಿಂದ ಹಿಂದೆ ಸರಿದು ಅವನನ್ನೇ ಕೋಪದಲ್ಲಿ ದುರುಗುಟ್ಟಿದ್ದನು. ನೀನು ಹಾಗೆ ನನ್ನನ್ನು ನೋಡಿದ ತಕ್ಷಣ ನಾನೇನು ಸುಟ್ಟು ಬೂದಿಯಾಗುವುದಿಲ್ಲ ಬಿಡು ಎಂದು ಅವನ ಕಿವಿಯ ಬಳಿ ಬಾಗಿ ಹೇಳಿದವನು, ಅವತ್ತು ನಾನು ಮಹಿಮಾಳನ್ನು ನೀನೇ ಮದುವೆಯಾಗಿ ಬಿಡು, ನಾನು ಎಂದಿಗೂ ಅವಳನ್ನು ಮದುವೆಯಾಗುವುದಿಲ್ಲ ಎಂದು ದೊಡ್ಡ ದೊಡ್ಡ ಮಾತನಾಡಿದೆ. ಇವತ್ತು ನೋಡಿದರೆ ನೀನೇ ತಾಳಿ ಕಟ್ಟಿದ್ದೀಯಾ ಎಂದು ಪಿಸು ಧ್ವನಿಯಲ್ಲಿಯೇ ಅವನಿಗೆ ಕೇಳಿಸುವ ಹಾಗೆ ಹೇಳಿದನು. ಈಗಲೂ ಅವನೇನು ಇಷ್ಟಪಟ್ಟು ಮಹಿಮಾಳಿಗೆ ತಾಳಿ ಕಟ್ಟಿಲ್ಲ, ಪರಿಸ್ಥಿತಿಯ ಕೈಗೊಂಬೆಯಾಗಿ ತಾಳಿ ಕಟ್ಟಿದ್ದಾನೆ ಎಂದು ಅದಾಗಲೇ ಅರಿತಿದ್ದಾನೆ ಪಾರ್ಥ. ಆದರೂ ಸಹ ಸ್ನೇಹಿತನನ್ನು ಛೇಡಿಸುವುದು ಎಂದರೆ ಬಹಳ ಇಷ್ಟ ಅವನಿಗೆ. ಗೆಳೆಯನಿಗೆ ವಿಶ್ ಮಾಡಿ ಪಿಸು ಧ್ವನಿಯಲ್ಲಿಯೇ ಮಾತನಾಡುತ್ತಿರುವುದನ್ನು ನೋಡಿದ ಅಪರ್ಣ ಅವರು, ಇದೇನು ಪಾರ್ಥ, ಅವನ ಮದುವೆಯಾಗಿ ಎಷ್ಟು ದಿನವಾಗಿದೆ, ಈಗ ವಿಶ್ ಮಾಡ್ತಿದ್ದೀಯಲ್ಲ ಎಂದು ಕೇಳಿದರು. ಅವರ ಮಾತಿಗೆ ತಬ್ಬಿಬ್ಬುಗೊಂಡವನು, ಅದೇನಿಲ್ಲ ಆಂಟಿ, ಇವತ್ತು ಮತ್ತೆ 2ನೇ ಬಾರಿ ಮದುವೆಯಾದನಲ್ಲ,
ಅದಕ್ಕೆ ಇನ್ನೊಮ್ಮೆ ವಿಶ್ ಮಾಡುತ್ತಿದ್ದೇನೆ ಎಂದು ಮಗಳು ನಗುತ್ತಲೇ ಹೇಳಿದ್ದನು. ನಂತರ ಮಹರ್ಷಿಯೆಡೆಗೆ ತಿರುಗಿ, ಏನು ಮಹರ್ಷಿ ಹಾಗೆ ನಿಂತಿದ್ದೀಯಾ? ಇಬ್ಬರು ಗುಟ್ಟಾಗಿ ಮದುವೆಯಾದಾಗ ಆಂಟಿ ಆಶೀರ್ವಾದ ಮಾಡಿರಲಿಲ್ಲ. ಇವತ್ತಾದರೂ ಆಂಟಿಯ ಆಶೀರ್ವಾದ ತೆಗೆದುಕೊಳ್ಳಿ ಎಂದನು. ಮುಂದುವರಿಯುವುದು. ಕೊನೆಗೂ ಮಹರ್ಷಿ ಮಹಿಮಾಳ ಮದುವೆಯಾಯಿತು. ಧನ್ಯವಾದಗಳು.